ನಮ್ಮ ಹೆಸರು ರುಕ್ಮಿಣಿ ರೀ ಸರ್. ರುಕ್ಮಿಣಿ. ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ ಸರ್. ಹೋಗುವಾಗ ಆ ಡಾಲರ್ ಕಾಲಿನ ಹತ್ತಿರಲೇ ಬಿದ್ದಿತ್ತು. ನಾನು ಏನೋ ಬಿಡು ಅಂದೇಳಿ ನಾವೆಲ್ಲ ನಾಲ್ವರು ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನೋ ತೆಗ್ದಾಕ್ಯಾರನಂದು ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನು ಅಂದರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರು ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. ಅವರು ಮಾಡಲಿದ್ದಕ್ಕೋಸ್ಕರ ನಾವು ಕಟ್ ಮಾಡಿಬಿಟ್ವಿ. ಅಲ್ಲಿಗೆ ನಿಮ್ದು ಏನೇನು ಹೋಗೈತೆ ಅಂತ ಸತಿ ಕೇಳಿದ್ವಿ. ಸರಿ ಬಿಡು, ಅವ್ರು ತಿಳ್ಕೊಂಡು ಮಾಡ್ತಾರ ಅಂದೇಳಿ ಇದು ಮಾಡಿದ್ವಿ. ನಿನ್ನೆ ಅವ್ರು ತಿಳ್ಕೊಂಡಾರ ಮಾಡ್ಯಾರ, ಬಾ ಅಂದೇಳಿನಿ ಸರ್. ಕೊಡ್ತೀನಿ ಅವ್ರಿಗೆ ಅಷ್ಟೇ. ಅದು ಬೆಳಿಗ್ಗೆ ವಾಕಿಂಗ್ ಹೋದಾಗ ಅದು ಹೋಗ್ತಾ ಇದ್ವಿ. ಅದು ಏನೋ ಚೀಲ ಬಿಡು ಅಂತ ಮುಂದಕ್ಕೆ ಹೋದ್ವಿ. ನಾನ್ ನೋಡಿ ಬ್ಯಾಂಕಿಂದ ನನ್ನ ಮಗ ಇದ್ದಾನಲ್ಲ, ಅದು ನಾವು ಯಾವಾಗಂದ್ರೆ ಅವ್ರಿಗೆ ಇಡ್ತಾ ಇದ್ವಲ್ಲ, ಅದು ನೋಡಿ ಬಿಡ್ತಿದ್ವಿ. ಮತ್ತೆ ಇದಕ್ಕೆ ಬಂದು ಅದನ್ನ ನೋಡಿ ತಗೊಂಡ್ವಿ. ಅಲ್ಲೇ ನೋಡಿದ್ವಿ, ಫೋನ್ ಮಾಡಿದ್ವಿ. ನನಗೆ ಫೋನ್ ನಂಬರ್ ಇಲ್ಲಲ್ಲ, ನನ್ನ ಮಗನ್ ಹೇಳಿದೆ, ಏನಪ್ಪ ಇದು ಬೇಕು ನೋಡಂದ್ರೆ ಅಮ್ಮ ಕಳಿಸು ಅಂತ ಹೇಳಿದ. ಅದೆಲ್ಲ ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿ ಬ್ಯಾಂಕ್ಲಿಂದ ಅವ್ರು ಇದು ಮಾಡಿ ಅವಾಗಿಂದಲೇ ನಿನಗೆ ಫೋನ್ ಮಾಡಿದ್ದೆ. ಎಷ್ಟು ಮಾಡಿದ್ದಪ್ಪ? ಶುಕ್ರವಾರ 11:15 ಆಯ್ತು. ನಾನು ಸ್ವಲ್ಪ ಇದರಲ್ಲಿ ಪ್ರೆಷರಲ್ಲಿ ಇದ್ದಲ್ಲ, ಫುಲ್ ಸೌಂಡ್ ಇತ್ತು. ನಾನು ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ನಾನು ಅದು ನೆನ್ಪು ಬಂದಿಲ್ಲ ನನಗೆ ಶನಿವಾರ ನನ್ನ ಹೆಂಡತಿ ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಕೇಳಿದಾರಕ್ಕ, ಈಗ ಏನ್ ಮಾಡಿದೆ ಗೋಲ್ಡ್ ಅದು ಮಾಡಿಸ್ತೀನಿ ಅಂತ ತಗೊಂಡು ಹೋದಲ್ಲ ಅಂತಂದಾಗ ಅವ ನನ್ನ ಹೆಂಡತಿ ರಿಪ್ಲೈ ಮಾಡಕ್ ಆಗಿಲ್ಲ. ನನಗೆ ನಾನು ಸ್ವಲ್ಪ ಆಲೋಚನೆ ಮಾಡಿದೆ, ಗೋಲ್ಡ್ ಅಲ್ಲ ಅಂತ ಹೇಳಿ ಮನೇಲೆಲ್ಲ ಸರ್ಚ್ ಮಾಡಿದೆ, ನಮ್ ಪಾಕೆಟ್ ಸರ್ಚ್ ಮಾಡಿದೆ, ಹೋಗಿ ನಮ್ದು ಲಾಕರ್ ಇತ್ತು, ಆ ಲಾಕರ್ ಚೆಕ್ ಮಾಡಿದೆ. ಎಲ್ಲೋ ಬಿಟ್ಟು ಹೋಗೈತೆಲ್ಲ ಅನ್ಕೊಂಡು ಮೊನ್ನೆ ನಾನೇನ್ ಮಾಡಿದೆ, ಸೀದಾ ಕಪ್ಪಲ್ ರೋಡಿಗೆ ಹೋದೆ. ಸಾಯಂಕಾಲ 7:30 ಹಂಗೆ ಹೋದೆ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಅಂತ ಬಂದ್ವಿ, ಏನು ಕಾಣಲಿಲ್ಲ. ಅವನ್ ಮತ್ತೆ ಡಾಲರ್ಸ್ ಕಲ್ಮ ಬಂದಿದ್ದಾರೆ, ಹೆಸರಾಜನ ಆಫೀಸ್ ಎಲ್ಲ ಬಂದೆ. ಅಲ್ಲಿ ನೋಡಿದ್ರೆ ಏನು ಕಾಣಲಿಲ್ಲ. ಆಯ್ತು ಅನ್ಕೊಂಡು ಸುಮ್ಮನೆ ಹೋದೆ. ನಾನು ಏನಿಲ್ಲ ಇಲ್ಲ ನನ್ನ ಅಕ್ಸರ್ ಹೋಗಿ ಮಾಡಕ್ ಆಗ್ಬೇಕು, ಆಚೆಗೆ ಒಂದು ಫೋಟೋಸ್ ಬಿಟ್ಟು ಕೊಡ್ತಾರಂತ ಯಾರಂತ. ನನಗೆ ಶನಿವಾರ ನನಗೆ ನೀವು ಬ್ಯಾಂಕಿಗೆ ಬರ್ಬೇಕಾಗುತ್ತೆ ಅಂತ ಕಳ್ಕೊಂಡ್ರಿ ನೋಡ್ರಿ, ಇನ್ನೊಂದ್ಸಲ ಕಾಲ್ ಮಾಡ್ರಿ ಅಂತ ಅಂದಾಗ ಅವಾಗ ನನಗೆ ನೈಟ್ 11 ಗಂಟೆಗೆ ಫ್ಲಾಶ್ ಆಯ್ತು. ಫ್ಲಾಶ್ ಆದ ತಕ್ಷಣ 11 ಗಂಟೆ ಆಯ್ತಾ, ಅಕ್ಕೂರ್ ನಂಬರ್ ಐತೆ, ಕಾಲ್ ಮಾಡೋದು ಬೇಡ ಈ ಟೈಮಲ್ಲೇ, ಬೆಳಿಗ್ಗೆ ಏನ್ ಮಾಡೋದು ಅಂತೇಳಿ ನಮ್ಮ ಮಾವಿಗೆ ಇನ್ಫಾರ್ಮೇಶನ್ ಮಾಡಿದೆ. ಮಾವು ಇನ್ಫಾರ್ಮೇಶನ್ ಮಾಡಿದ್ಮೇಲೆ ಇಲ್ಲ ನಾನು ಮಾತಾಡ್ತೀನಿ ಬಾಕ್ತೀನಿ ಅಂತಂದು ಮಾತಾಡಿದ್ರು. ಈಗ ಮಾವರು ಸದ್ಯ ತಂಗಿ ಮಾಡ್ಕೊಂತ ಇಲ್ಲ ನಾನು ಮಾತಾಡ್ತೀನಿ ಬಾ ಅಂತೇಳಿ ನಾನೇನ್ ಮಾಡಿದೆ. ಇವರು ಫ್ರೆಂಡ್ ಪೊಲೀಸ್ ಇದ್ರು, ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡೋಣ, ಯಾಕೆ ಸುಮ್ಮನೆ ಅಂತೇಳಿ ಅವರು ಕೂಡ ಇದ್ರು. ಇಲ್ಲ ನಾನು ಮಾತಾಡ್ತೀನಿ ಬರೀ ಇಬ್ರು ಓನ್ ಬೇರೆ ಅಂತ ನಾವೇನ್ ಮಾಡ್ಕೊಂಡ್ವಿ, ನೋಡಿದ್ವಿ ಬ್ಯಾಡ್ಬಿಡು. ನಿನ್ನೆ ಒಂದ್ಸಲ ಕಾಲ್ ಮಾಡಿದ್ವಿ, ಇಲ್ಲ ನಮ್ಮ ಮನೇಲಿ ಎಲ್ಲರೂ ಸೌಲಭ್ಯ ಎಲ್ಲ ಮುಗಿದ ಗೋಲ್ಡೇನ್ ಐತೆ, ಅವ್ರು ಬರ್ತಾರ, ಅವ್ರು ಬಂದ ತಕ್ಷಣ ನೀವೇನ್ ಮಾತಾಡ್ಕೊಂಡು ತಗೊಂಡು ಹೋಗ್ರ ಅಂತ ಹೇಳಿದ. ನಮ್ಮ ತಂಗಿ ಗಂಡ, ನಮ್ಮ ಹೆಸರು ಮಹೇಶ್ ಅಂತ ಸರ್. ಹಾಂ ಸರ್, ನಾವು ರಿಯಲ್ ಎಸ್ಟೇಟು ಲೇಔಟ್ ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತೀವಿ ಸರ್. ಹಾಂ ಸರ್ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಹೆಸರು ವಸಂತ ಎಚ್. ನನ್ನ ಊರು ಬಂದು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಕರ್ಚೇಡಿ ಗ್ರಾಮ, ಮೋಕಾಲಿಂದ ಒಂದು 7 ಕಿಲೋಮೀಟ್ರು. ನಾನು ಗುರುವಾರ ಸಂಜೆ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತೊಗೊಂಬಂದಿದ್ದೆ. ಅದು ನನಗೆ 7:30 ಅಬೋ ಮೇಲೆ ನಾನು ಬಳ್ಳಾರಿಯಲ್ಲಿ ಜೋಬಲ್ಲಿ ಇಟ್ಕೊಂಡಾಗ ಬಳ್ಳಾರಿಯಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ, ತಾಳೂರು ರೋಡು, ಒಂದು ಕಪ್ಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಯಲ್ಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗೋ ಇಲ್ಲ ಏನೋ ಸಮಥಿಂಗ್ ದುಡ್ಡು ತೆಗಿವಾಗ ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಡ್ಕೊತಾಳೆ ಅಂತೇಳಿ. ನಾನು ಇಲ್ಲ ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ. ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತ ಅಂದೆ. ಬಟ್ ನಾನು 2 ಡೇಸು ಒಂದು ತಿರ್ಗಾ ಮರುದಿನ ಅಂದರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11 ಗಂಟೆ 15 ನಿಮಿಷಕ್ಕೆ ಒಬ್ಬರು ಕಾಲ್ ಮಾಡಿದರು.
ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋಗಿರೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ, ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗಿಂಗ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡೇ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಿಗ್ಗೆ ಮರುದಿನ ನಮ್ಮ ಮಾವನ ಹತ್ರ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು ಅವರು ಕಾಲ್ ಮಾಡಿ ಮಾತಾಡಿದ್ರು. ಹಿಂಗಿಂಗ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ, ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದು ಕಳೆದೋಗಿರೋ ಬಂಗಾರ ಈ ರೇಟಲ್ಲಿ ಕೊಟ್ಟಿರತಕ್ಕಂಥದ್ದು ತುಂಬ ಧನ್ಯವಾದಗಳು. ಅವರು ಕೊಟ್ಟಿರೋ ಸಾಷ್ಟಾಂಗ ನಮಸ್ಕಾರಗಳು ಆ ಅಜ್ಜಿಯವರಿಗೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೇನೆ.